ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ನಾನು ಹೇಳ್ತಾ, ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, CBSE ಮೂರನೆಯ ಭಾಷೆಯು ಲಿಖಿತ ಪರೀಕ್ಷೆಯು ಕಡ್ಡಾಯವಾಗಿರುತ್ತದೆ. ತ್ರಿಭಾಷಾ ಸೂತ್ರ ಬರಬೇಕು, ಒಳ್ಳೆಯದು, ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ 2026-27ನೆಯ ಸಾಲಿನಿಂದಲೇ CBSE 6ನೆಯ ತರಗತಿಯಲ್ಲಿ ಮೂರನೆಯ ಭಾಷೆಗಳನ್ನು ಕಡ್ಡಾಯಗೊಳಿಸಲಿದೆ. ಯಾವುದು? CBSE ಬೋರ್ಡ್. ಓಕೆ, ಆದರೆ ಈ ವರ್ಷದಿಂದನೇ 6ನೇ ತರಗತಿಗೆ ಅದು ಪ್ರಾರಂಭ ಆಗ್ತದೆ NEP ಪ್ರಕಾರದಲ್ಲಿ. ಆದರೆ ಒಂದು ಎಚ್ಚರಿಕೆಯನ್ನು ನಾವಿಲ್ಲಿ ವಹಿಸಬೇಕಾಗುತ್ತದೆ. ಏನಂತ ಹೇಳಿದರೆ, 2031ನೇ ಸಾಲಿಗೆ 10ನೇ ತರಗತಿಯಲ್ಲಿ ಬೋರ್ಡ್ ಪರೀಕ್ಷೆಗಳು ಮೂರನೆಯ ಭಾಷೆಯ ಲಿಖಿತ ಪರೀಕ್ಷೆಯು ಕಡ್ಡಾಯವಾಗಲಿದೆ CBSEನಲ್ಲಿ. ಓಕೆ, ಹೀಗಿರುವಾಗ ಈ ತ್ರಿಭಾಷಾ ಸೂತ್ರ ಬರಲಿ, ಆದರೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಕಾರ ಕಡ್ಡಾಯ ಕನ್ನಡ ಇರಬೇಕು. ಹಂಗಂದ್ರೆ ಯಾವುದು ಇರಬೇಕು? ನಮ್ಮ ಕರ್ನಾಟಕದಲ್ಲಿ ದ್ವಿತೀಯ ಭಾಷೆಯೇ ಅದು ಸಾರ್ವಭೌಮವಾಗಿ ಇರಬೇಕು. ಇಲ್ಲದಿದ್ದರೆ ಅದರಿಂದ ನಮಗೆ ಧಕ್ಕೆ ಉಂಟಾಗುತ್ತದೆ. ನಮ್ಮ ಭಾಷೆಗೂ ಮತ್ತು ನಮ್ಮ ಕನ್ನಡ ಶಿಕ್ಷಕರ ವೃತ್ತಿಗೂ ಧಕ್ಕೆ ಬರದ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತದೆ. ಹಾಗಿದ್ರೆ ನೋಡ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮಲ್ಲಿ ಸಿರಿಗನ್ನಡನೋ ಅಥವಾ ತಿಳಿಗನ್ನಡನೋ ಈ ಎರಡೇ ಪುಸ್ತಕದಲ್ಲಿ ಯಾವುದೋ ಒಂದು ಪುಸ್ತಕ ದ್ವಿತೀಯ ಭಾಷೆಯಾಗಿ ಬೋಧನೆ ಮಾಡಬೇಕು. ಇದನ್ನು ಹೊರತುಪಡಿಸಿ ಇನ್ಯಾವುದೋ ಕನ್ನಡವನ್ನು ನಾವು ಬೋಧನೆ ಮಾಡಿದರೆ ನಮ್ಮ ವೃತ್ತಿಗೂ ಮತ್ತು ನಮ್ಮ ಭಾಷೆಗೂ ಅಗೌರವ ತಂದ ಹಾಗೆ ಆಗುತ್ತದೆ. ಯಾಕೆ ಅಂತ ಹೇಳಿದ್ರೆ, ನೀವೇನಾದರೂ ತ್ರಿಭಾಷೆಯ ಸೂತ್ರದ ಪುಸ್ತಕವನ್ನು ಮೂರನೆಯ ಪುಸ್ತಕವಾಗಿ ನೀವು ಪರಿಗಣಿಸಿದ್ರೆ, ಓಕೆ, ನಿಮಗೆ ನಿಮ್ಮ ಶಾಲೆಯಲ್ಲಿ 2 ಪೀರಿಯಡ್ ಅಥವಾ 3 ಪೀರಿಯಡ್ ಕೊಡ್ತಾರೆ. ಅದರ ತಕ್ಕಾಗಿ ನಿಮಗೆ ಸಂಬಳವನ್ನು ಕೂಡ ಕೊಡ್ತಾರೆ. 2 ಪೀರಿಯಡ್ಗೆ 3 ಪೀರಿಯಡ್ಗೆ ಎಷ್ಟು ಬೇಕೋ ಅಷ್ಟೇ ಸಂಬಳವನ್ನು ಕೊಡ್ತಾರೆ. ಅಲ್ಲಿ ನಿಮ್ಮ ಸ್ಥಾನಮಾನವು ಕೂಡ ಕಳೆದು ಹೋಗುತ್ತದೆ. ಒಂದು, ಇನ್ನು ಮೂರನೇ ಭಾಷೆಗೆ ಇರುವಂಥ ಗೌರವ ಎಲ್ಲಿದೆ? ನಮ್ಮ ಸಿರಿಗನ್ನಡ ಯಾವ ಪುಸ್ತಕ ಏನು ಅಥವಾ ನಮ್ಮ ತಿಳಿಗನ್ನಡದ ಪುಸ್ತಕದ ಅದರ ಘನತೆ ಗೌರವ ಏನು? ಇಲ್ಲಿ ತ್ರಿಭಾಷೆಯ ಕನ್ನಡ ಘನತೆಯ ಗೌರವ ಏನು? ಅದು ಕೂಡ ನಮಗೆ ಹೊಡೆತ ಕೊಡುತ್ತದೆ. ಹಾಗಾಗಿ ನಮಗೆ ಗೊತ್ತಿಲ್ಲದೆ, ನಮಗೆ ಅರಿವಿಲ್ಲದೆ ನಮ್ಮ ಕನ್ನಡ ಶಿಕ್ಷಕರ ವೃತ್ತಿಗೂ ಮತ್ತು ನಮ್ಮ ಕನ್ನಡ ಭಾಷೆಗೂ ಧಕ್ಕೆ ಬರುತ್ತದೆ. ಹಾಗಾಗಿ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರುವುದು ಸಿರಿಗನ್ನಡ ಅಥವಾ ತಿಳಿಗನ್ನಡ ಕಡ್ಡಾಯವಾಗಬೇಕು. ಮೂರನೆಯ ಭಾಷೆಯ ಕನ್ನಡ ನಮಗೆ ಕಡ್ಡಾಯವಾಗಬಾರದು. ಅದರಿಂದ ನಮ್ಮ ವೃತ್ತಿಗೂ ಮತ್ತು ನಮ್ಮ ಭಾಷೆಗೂ ಧಕ್ಕೆ ಉಂಟಾಗುತ್ತದೆ. ಮತ್ತೊಂದ್ಸಲ ಒತ್ತಿ ಹೇಳ್ತಾ ಇದ್ದೀನಿ ನಾನು ಸ್ನೇಹಿತರೆ. ಹಾಗಾಗಿ ಈ ತ್ರಿಭಾಷೆಯ ಸೂತ್ರ ಕೇವಲ ಬೇರೆಯವರಿಗೆ ಇದು ಹೊರತು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕದಲ್ಲಿ ಇದು ಅನ್ವಯಿಸುವುದಿಲ್ಲ. ಇದಕ್ಕೆ ನಾವು ಅವಕಾಶ ಕೊಟ್ಟರೆ ನಮ್ಮ ವೃತ್ತಿನೂ ಹೋಯ್ತು, ನಮ್ಮ ಭಾಷೆನೂ ಹೋಯ್ತು. ಹಾಗಾಗಿ ಇದು ಉತ್ತರ ಭಾರತದಲ್ಲಿ ಓಕೆ, ಯಾಕಂದ್ರೆ ಎರಡೇ ಭಾಷೆ ಇದೆ, ಅವ್ರಿಗೆ ಓಕೆ ಇದು. ಆದರೆ ಇದು ನಮ್ಮ ಕರ್ನಾಟಕದ ನಮ್ಮ ಭಾಷೆಗೆ ಇದು ಸರಿ ಹೊಂದುವುದಿಲ್ಲ. ಹಾಗಾಗಿ ನಾನು ಇವತ್ತಿನಿಂದನೇ ನಿಮ್ಗೆಲ್ಲರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ. CBSE ಕನ್ನಡ ಶಿಕ್ಷಕರಿಗೆ ಮತ್ತು ಕರ್ನಾಟಕದ ನಮ್ಮ ಭಾಷೆಗೆ ಇರುವಂತ ಘನತೆ ಗೌರವಕ್ಕೋಸ್ಕರ ನಿಮ್ಗೆಲ್ಲರಿಗೂ ಎಚ್ಚರಿಕೆ ಮಾತು, ಕಿವಿ ಮಾತನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಶಾಲೆಗಳಲ್ಲಿ ದ್ವಿತೀಯ ಭಾಷೆಯಾಗೇ ಇರಬೇಕು. ಸಿರಿಗನ್ನಡ ಅಥವಾ ತಿಳಿಗನ್ನಡವನ್ನೇ ನೀವು ಬೋಧನೆ ಮಾಡಬೇಕು. ಬೇರೆ ಯಾವ ಪುಸ್ತಕವನ್ನು ನೀವು ಬೋಧನೆ ಮಾಡಬಾರದು. 6ನೇ ತರಗತಿಗೆ ಆ 2 ಪುಸ್ತಕವನ್ನೇ ಬೋಧನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ನೀವು ಇನ್ನೇನಾದ್ರು ಬೇರೆ ಕನ್ನಡ ಬಳಸಿದ್ರೆ 2031ನೇ ಸಾಲಿಗೆ ನಿಮ್ಮ ವೃತ್ತಿನೂ ಹೋಯ್ತು, ನಿಮ್ಮ ಪುಸ್ತಕದ ಘನತೆ, ಗೌರವ, ಸ್ಥಾನ ಮಾನ ಎಲ್ಲ ಹೋಯ್ತು. ಆಮೇಲೆ ಖಾಲಿ ಕೂತ್ಕೊಳ್ಬೇಕಾಗುತ್ತದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ನಿಮಗೆಲ್ಲರಿಗೂ ಎಚ್ಚರಿಕೆ ಒಂದು ಗಂಟೆಯನ್ನು ನಾನು ಬಾರಿಸ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡಬಾರದು. ಕರ್ನಾಟಕದಲ್ಲಿ ದ್ವಿತೀಯ ಭಾಷೆಗೆ ಅವಕಾಶ. ಕರ್ನಾಟಕ ರಾಜ್ಯ ಸರ್ಕಾರದ ಪುಸ್ತಕನೇ ಆಗಬೇಕು, ಬೇರೆ ಪುಸ್ತಕ ಆಗ್ಲಿಕ್ಕಿಲ್ಲ. ಇದು ಬೇರೆ ದೇಶ ರಾಜ್ಯದವರಿಗೆ ಓಕೆ, ನಮ್ಮ ರಾಜ್ಯದಲ್ಲಿ ಇದು ನಡೆಯುವುದಿಲ್ಲ ಅಂತ ಹೇಳ್ತಾ
ನೀವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ನಮ್ಮೂರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಷಯಗಳನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು.